ಎಲ್ಲರಿಗೂ ನಮಸ್ಕಾರ. ಸುಖಿನೋ ಭವಂತು ಚಾನೆಲ್ಗೆ ಆದರದ ಸ್ವಾಗತ. ಇವತ್ತಿನ ರೆಸಿಪಿ ರಾಗಿ ಕಡುಬು. ನಮ್ಮ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಪರ್ಫೆಕ್ಟ್ ಆದ ಬೇಳೆ ಒಬ್ಬಟ್ಟಿನ ಹೂರಣವನ್ನೇ ಉಪಯೋಗಿಸಿಕೊಂಡು ಇವತ್ತು ನಾವು ಒಂದು ರುಚಿಕರವಾದ ಒಥೆಂಟಿಕ್ ಆದ ರಾಗಿ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಇದೇ ಹೂರಣವನ್ನು ಬಳಸಿಕೊಂಡು ಇನ್ನೂ 3-4 ರೆಸಿಪಿಯನ್ನು ಮಾಡಬಹುದು. ಅದನ್ನು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಇವತ್ತು ರಾಗಿ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ರಾಗಿ ಕಡುಬು ಎಷ್ಟು ರುಚಿಕರವಾಗಿರುತ್ತೋ ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಇಲ್ಲಿ ಒಂದು ಸೇರಿನಷ್ಟು ರಾಗಿಯನ್ನು ತಗೋತಾ ಇದ್ದೀವಿ. ಒಂದು ಸೇರು ಅಂದರೆ 1 kg ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಅದನ್ನು ನಾವು 3-4 ಬಾರಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಅದರಲ್ಲಿರೋ ಗಲೀಜೆಲ್ಲ ಹೋದ್ಮೇಲೆ ಅದನ್ನು ಒಂದು ಸ್ವಚ್ಛವಾಗಿರೋ ಬಿಳಿ ಬಟ್ಟೆ ಮೇಲೆ ಹಾಕಿ ಅದರಲ್ಲಿರೋ ನೀರೆಲ್ಲ ಸೋರು ಹೋಗುವವರೆಗೂ ಅದನ್ನು ಸೋರು ಹಾಕಬೇಕು. ಆಮೇಲೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಎಷ್ಟರ ಮಟ್ಟಿಗೆ ಅದು ಒಣಗಿರಬೇಕು ಅಂದರೆ ನೀವು ಬಾಯಿಗೆ ಹಾಕ್ಕೊಂಡು ನೋಡಿದಾಗ ಅದು ಮತ್ತೆ ಒಣಗಿರೋ ರಾಗಿ ಥರ ಕಟುಮ್ ಕಟುಮ್ ಅಂತ ಶಬ್ದ ಬರಬೇಕು. ಅಲ್ಲಿವರೆಗೂ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ನೋಡಿ ಈ ಥರ. ಅದಾದಮೇಲೆ ನೀವು ರಾಗಿನ ಬೀಸ್ಕೋಬೇಕಾಗತ್ತೆ. ನಾನು ಇಲ್ಲಿ ಬೀಸೋ ಕಲ್ಲಲ್ಲಿ ಬೀಸ್ಕೋತಾ ಇದ್ದೀನಿ. ಎಲ್ರಿಗೂ ಬೀಸೋ ಕಲ್ಲಿನಲ್ಲಿ ಬೀಸೋ ಅನುಕೂಲ ಇರೋದಿಲ್ಲ. ಅವರು ಮಿಲ್ಲಿಗೆ ಹೋಗಿ ಬೀಸ್ಕೊಂಡು ಬರ್ಬೋದು. ಆದರೆ ಮಿಲ್ಲಿನಲ್ಲಿ ಬೀಸ್ಕೊಂಡು ಬರುವಾಗ ಅದನ್ನು ಸ್ವಲ್ಪ ತರಿಯಾಗಿ ಬೀಸಿ ಅಂತ ಹೇಳಿ ಬೀಸ್ಕೊಂಡು ಬರಬೇಕು. ರಾಗಿಯಲ್ಲಿ ಐರನ್ ಮತ್ತು ಕ್ಯಾಲ್ಶಿಯಂ ತುಂಬ ಹೇರಳವಾಗಿರೋದ್ರಿಂದ ನಮ್ಮ ದಿನನಿತ್ಯದ ಅಡಿಗೆಯಲ್ಲಿ ಹೆಚ್ಚು ಬಳಸುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಾಗಿನ ಇಂಗ್ಲೀಷಲ್ಲಿ ಫಿಂಗರ್ ಮಿಲೆಟ್ ಅಂತ ಕರೀತಾರೆ. ಮಿಲೆಟ್ಸ್ ಯಾವುದರಲ್ಲೂ ಗ್ಲೂಟನ್ ಇರೋದಿಲ್ಲ. ಇದನ್ನು ಡಯಾಬಿಟಿಸ್ ಇರೋರು ಬಳಸೋದ್ರಿಂದ ಅವರಿಗೆ ಅದು ಔಷಧಿ ಥರನೇ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಈಗ ನಾವು ರಾಗಿನ ಸ್ವಲ್ಪ ತರಿಯಾಗಿ ಬೀಸ್ಕೊಂಡಿದ್ದಾಗಿದೆ. ಅದಾದ ಮೇಲೆ ಒಂದು ತೆಳುವಾದ ಕಾಟನ್ ಬಟ್ಟೆಯಲ್ಲಿ ಇದನ್ನು ಜರಡಿ ಹಿಡಿಬೇಕು. ನೋಡಿ ಈ ರೀತಿ ಪಾತ್ರೆಗೆ ಬಟ್ಟೆನ ಸುತ್ತಕೊಂಡು ಸ್ವಲ್ಪನೇ ಪುಡಿನ ಹಾಕ್ಕೊಂಡು ಜರಡಿ ಹಿಡ್ಕೋಬೇಕಾಗತ್ತೆ. ಮೇಲೆ ಬರೋ ಚರಟ ಬೇಕಿದ್ರೆ ನಾವು ಮುದ್ದೆ ಮಾಡೋ ಹಸಿಟ್ಟಿಗೆ ಹಾಕ್ಕೋಬೋದು. ನಾವು ಈ ರೀತಿ ಬಟ್ಟೆಯಲ್ಲಿ ಜರಡಿ ಹಿಡಿತಿರೋದ್ರಿಂದ ಹಸಿಟ್ಟು ತುಂಬ ಮೃದುವಾಗಿ ತುಂಬ ನುಣುಪಾಗಿರುತ್ತೆ. ರಾಗಿ ಕಡುಬು ಮಾಡೋ ಹಸಿಟ್ಟು ಹೀಗೆ ನುಣುಪಾಗಿದ್ದರೆ ಕಡುಬು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಹಸಿಟ್ಟು ಆಲ್ಮೋಸ್ಟ್ ಅಕ್ಕಿ ಹಿಟ್ಟು ಥರನೇ ಇದೆ. ಅದರ ಬಣ್ಣ ಕೂಡ ಅಕ್ಕಿ ಹಿಟ್ಟು ಥರನೇ ಇದೆ. ಇವಾಗ ನಮಗೆ 1 ಕಪ್ ಆಗುವಷ್ಟು ರಾಗಿ ಹಿಟ್ಟು ಸಿಕ್ಕಿದೆ. ಅದಕ್ಕೆ ನಾವು ಇವಾಗ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಬೆರೆಸ್ತಾ ಇದ್ದೀವಿ. ಸಮಕ್ಕೆ ಸಮ ಪ್ರಮಾಣ ಅಕ್ಕಿ ಹಿಟ್ಟನ್ನು ಬೆರೆಸಿ ಈ ರಾಗಿ ಹಿಟ್ಟು ಕಡುಬನ್ನು ಮಾಡ್ತಿದ್ದೀವಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಈಗ ನಾವು ರಾಗಿ ಕಡುಬಿಗೆ ಬೇಕಾಗಿರೋ ರಾಗಿ ಮುದ್ದೆ ಮಾಡ್ಕೊಳ್ಳೋಕ್ಕೆ 2 ಕಪ್ ಆಗುವಷ್ಟು ನೀರನ್ನ ಕುದಿಯೋದಕ್ಕೆ ಇಡ್ತಾ ಇದ್ದೀವಿ. ಈಗ ಒಂದು ಸ್ವಲ್ಪ ಹಸಿಟ್ಟಿಗೆ ಒಂದು ಅರ್ಧ ಕಪ್ಪಿನಷ್ಟು ನೀರು ಸೇರಿಸ್ಕೊಂಡು ಗಂಟಿಲ್ಲದ ಹಾಗೆ ಕಲಿಸ್ಕೊತಾ ಇದ್ದೀವಿ. ಇದನ್ನು ನೀರು ಕುದಿ ಬಂದಾಗ ಅದಕ್ಕೆ ಸೇರಿಸ್ಕೋಬೇಕಾಗತ್ತೆ. ರುಚಿಗೋಸ್ಕರ ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀವಿ. ಅದು ಈ ರೀತಿ ಚೆನ್ನಾಗಿ ಕುದಿ ಬಂದಾಗ ಅದಕ್ಕೆ 1 ಕಪ್ಪಿನಷ್ಟು ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀವಿ. ಹಿಟ್ಟು ಹಾಕಿದ್ಮೇಲೆ ಒಂದು 4-5 ನಿಮಿಷ ಅದನ್ನೇನು ಮಾಡದೆ ಹಾಗೆ ಬೇಯಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಹಬೆಗೆ ಬೇಯುತ್ತೆ. ಅದಾದಮೇಲೆ ಕೋಲು ತಗೊಂಡು ಅದನ್ನು ಹೀಗೆ ಚೆನ್ನಾಗಿ ತಿರುಗಿಸ್ಬೇಕಾಗತ್ತೆ. ಗಂಟಿಲ್ಲದಂಗೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಪು. ಕೈ ಚೆನ್ನಾಗಿ ಆಡಿಸ್ಬೇಕು. ಒಂದು ಸ್ವಲ್ಪನೂ ಗಂಟಾಗಬಾರ್ದು. ಈ ರೀತಿ ಒಲೆ ಮೇಲೆ ಇಟ್ಕೊಂಡೇ ಚೆನ್ನಾಗಿ ತಿರುಗಿಸಿ ಅದಾದಮೇಲೆ ಕೆಳಗಿಳಿಸ್ಕೊಂಡು ಹೀಗೆ ಮುದ್ದೆ ಮಾಡ್ಕೋತೀವಲ್ಲ ಹಾಗೆ ಚೆನ್ನಾಗಿ ಗಂಟಿಲ್ದಿರೋ ಥರ ತೊಳಸ್ಕೋಬೇಕಾಗತ್ತೆ. ಕೈನ ನೀರಲ್ಲಿ ಹತ್ಕೊಂಡು ಮುದ್ದೆನ ಮುಟ್ಟಿದಾಗ ಅದು ಈ ರೀತಿ ಕೈಗೆ ಅಂಟಬಾರ್ದು. ಆಗ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಆಮೇಲೆ ಒಲೆ ಮೇಲೆ ಒಂದು 2 ನಿಮಿಷ ಇಟ್ಟು
ಮುದ್ದೆ ಕಟ್ಕೋಬೋದು. ಮುದ್ದೆ ಕಟ್ಕೊಂಡು ಬಿಸಿ ಇರುವಾಗಲೇ ಕಡುಬು ಮಾಡಬೇಕು. ಅದನ್ನು ಹಾಟ್ ಕೇಸಿಗೆ ಬೇಕಿದ್ರೆ ಹಾಕಿಟ್ಕೊಂಡು ಬಿಸಿ ಇರುವಾಗಲೇ ಈ ರೀತಿ ಸಣ್ಣ ಸಣ್ಣ ಬಾಲ್ಸ್ ಮಾಡಿಕೊಂಡು ನಾವು ತೆಂಗಿನಕಾಯಿ ಹಾಲನ್ನ ಎತ್ತಿಟ್ಟಿದ್ವಲ್ಲ, ಆ ಹಾಲಿನಲ್ಲಿ ಕೈ ಅದ್ದುಕೊಂಡು ಈ ರೀತಿ ನೀಟಾಗಿ ಕಡುಬು ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾವು ಬೇಳೆ ಒಬ್ಬಟ್ಟಿನ ಹೂರಣವನ್ನೇ ಸ್ಟಫಿಂಗ್ ಆಗಿ ಯೂಸ್ ಮಾಡ್ತಾಯಿದ್ದೀವಿ. ರುಚಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಚಾನೆಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮೆಲ್ಲರನ್ನು ಮತ್ತೆ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.